ನಮ್ಮ ರಾಜರು ಈ ದಿವಸ ನಮ್ಮ ಮನೆಗೆ ಬಂದಿದ್ದಾರೆ. ಬಂದಂತ ಸಂದರ್ಭದಲ್ಲಿ ನಮ್ಮ ಕೋರಿಕೆಗಳನ್ನ ಸಲ್ಲಿಸೋದು ನಮ್ಮ ಕರ್ತವ್ಯನೂ ಕೂಡ. ನಮ್ಮ ಮೈಸೂರು ವಕೀಲರ ಸಂಘ ತುಂಬಾ ಬೆಳೆದಿದೆ. ಇಲ್ಲಿ 4,500 ಜನ ವಕೀಲರು, 4,500ಕ್ಕಿಂತ ಹೆಚ್ಚಿನ ವಕೀಲರು ಪ್ರತಿನಿತ್ಯ ವಕೀಲ ವೃತ್ತಿ ಮಾಡಲು ಇಲ್ಲಿ ಬರುತ್ತಿದ್ದಾರೆ. ಜೊತೆಗೆ ನಮ್ಮ ಮೈಸೂರು ವಕೀಲರ ಸಂಘವು ಸಹ ಹಲವಾರು ಸಮಸ್ಯೆಗಳಿಂದ ಕೂಡಿದೆ, ಅನುಭವಿಸ್ತಾ ಇದೆ. ಆ ಸಮಸ್ಯೆಗಳನ್ನ ಒಂದೇ ಬಾರಿ ಬಗೆಹರಿಸಕ್ಕಾಗಲಿಲ್ಲ ಅನ್ನೋದು ಸಹ ಹಂತ ಹಂತವಾಗಿ ಬಗೆಹರಿಸುವಂತ ಹೊಣೆ ನಮ್ಮ ನಿಮ್ಮೆಲ್ಲರ ಮೇಲೆ ಇರುತ್ತದೆ ಎಂದು ಹೇಳ್ತಾ, ನಮ್ಮ ಮೈಸೂರು ವಕೀಲರ ಸಂಘಕ್ಕೆ ಈಗ ನಾವು ಸಂಸದರ ನಿಧಿಯಿಂದ ನಮ್ಮ ಹೊಸ ಸಂಸದರು ಕೇಂದ್ರ ಸರ್ಕಾರದೊಂದಿಗೆ ಚರ್ಚಿಸಿ, ಸರ್ಕಾರವೂ ಅವರದೇ ಇದೆ, ನಮ್ಮ ಮೈಸೂರು ವಕೀಲರ ಸಂಘಕ್ಕೆ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಅನುದಾನವನ್ನು ನೀಡಿ ನಮ್ಮ ಕೋರಿಕೆಗಳು ಏನಂತ ಅಂದ್ರೆ, ನಮ್ಮ ಮೈಸೂರು ವಕೀಲರ ಸಂಘದ ವಿಸ್ತೃತ ಕಟ್ಟಡ ಅಂದ್ರೆ ಕ್ಯಾಂಟೀನ್ ಮೊದಲನೇ ಅಂತಸ್ತಿನಲ್ಲಿ ಶೀಟುಗಳನ್ನು ಹಾಕಿದ್ದು, ಸದರಿ ಶೀಟುಗಳಿಂದ ಮಳೆಗಾಲದಲ್ಲಿ ಜೋರಾದ ಶಬ್ದವು ಹಾಗೂ ಬೇಸಿಗೆ ಕಾಲದಲ್ಲಿ ತಡೆಯಲಾಗದ ಸೆಕೆ ಇದ್ದು, ಸದರಿ ಮೇಲಂತಸ್ತಿನಲ್ಲಿ ನಾವು ಟೈಪಿಂಗ್ ಕೊಠಡಿ ಮಾಡಿಕೊಂಡಿದ್ದು, ಇದರಿಂದ ಟೈಪಿಸ್ಟ್ಗಳಿಗೆ, ವಕೀಲರುಗಳಿಗೆ, ಕಕ್ಷಿದಾರರುಗಳಿಗೆ ಹಾಗೂ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಪ್ರತಿದಿನ ಯಾತನೆ ಪಡುತ್ತಿರುತ್ತಾರೆ. ಆದ್ದರಿಂದ ಸದರಿ ಮೊದಲನೇ ಅಂತಸ್ತಿನ ಅಂತಸ್ತಿಗೆ ಸಂಸದರ ನಿಧಿಯಿಂದ RCC ಮಾಡಿಸಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. RCC ಮಾಡಿದ್ರೆ ಅದರ ಮೇಲೆ ಮತ್ತೆ ಇನ್ನೊಂದು ಫ್ಲೋರ್ ಕಟ್ಟಬಹುದು, ಎಲ್ಲರಿಗೂ ಅನುಕೂಲವಾಗುತ್ತೆ. ಪ್ರತಿಯೊಬ್ಬರು ಪ್ರತಿದಿನ ಕಷ್ಟ ಅನುಭವಿಸ್ತಾ ಇದ್ದೀವಿ. ಜೊತೆಗೆ ಅದೇ ಬಿಲ್ಡಿಂಗ್ ನಲ್ಲಿ ನೆಲ ಅಂತಸ್ತು ಮಳೆಯಿಂದ ಜಲದಿಂದ ಪ್ರತಿದಿನ ನೀರು ತುಂಬುತ್ತಿದೆ. ಆ ನೀರು ತುಂಬೋದು ಹೋಗಲಾಡಿಸಲಿಕ್ಕೆ ನಮ್ಗೆ 20 ಅಡಿಯ ಅಗಲವಾದ ಆಳವಾದ ಸಂಪನ್ನು ಕಟ್ಟಿಸಿ ಅದಕ್ಕೆ ಪ್ರತಿದಿನ ಆಟೋಮೆಟಿಕ್ ನೀರು ಹೊರ ಹೋಗಾಗೆ ಮಾಡಿದ್ರೆ ಅದು ಈಗ ಉಪಯೋಗ ಬಾರದೇ ಇರೋ ಜಾಗ ಉಪಯೋಗಕ್ಕೆ ಬರುತ್ತೆ. ಅದು ನಿಮ್ಮ ವ್ಯಾಪ್ತಿಗೂ ಸಹ ಬರುತ್ತೆ. ದಯಮಾಡಿ ನಿಮ್ಮ ಸಂಸದರ ನಿಧಿಯಿಂದ ನಮ್ಮ ವಕೀಲ ಸಂಘಕ್ಕೆ ಈ ಕೆಲಸ ಮಾಡಿಕೊಡ್ಬೇಕಾಗಿ ಅಂತ ಕೇಳ್ತೇವೆ. ಜೊತೆಗೆ ನಮ್ಮ ಮೈಸೂರು ವಕೀಲರ ಸಂಘ ಇನ್ನು ಪೇಪರ್ ವರ್ಕ್ ಅಲ್ಲಿ ಇದೆ. ಇಡೀ ಜಗತ್ತೇ ಡಿಜಿಟಲೈಡ್ ಆಗಿದೆ. ನಮ್ಮ ಸಂಘ ಪೇಪರ್ ವರ್ಕ್ ಅಲ್ಲಿ ಇರೋದ್ರಿಂದ ಸಂಪೂರ್ಣ ನಮ್ಮ ಮೈಸೂರು ವಕೀಲರ ಸಂಘದ ಸಂಪೂರ್ಣ ಆಡಳಿತ ಡಿಜಿಟಲ್ ಕರಣ ಆಗಬೇಕು. ನಮ್ಮ ಮೈಸೂರು ವಕೀಲರ ಸಂಘ ವಂತಿಗೆ ಏನ್ ಕಟ್ತಾರೆ ಅದ ಇನ್ ಮುಂದೆ ಮೊಬೈಲ್ ಅಲ್ಲಿ ಕಟ್ಟಬೇಕು. ಜೊತೆಗೆ ಪ್ರತಿಯೊಬ್ಬರಿಗೂ ಸೆಕ್ಯೂರಿಟಿ ID ಕಾರ್ಡು, ಜೊತೆಗೆ ಪ್ರತಿಯೊಬ್ಬರ ವೆಹಿಕಲ್ಗೆ ವಾಹನಗಳಿಗೆ ಸೆಕ್ಯೂರಿಟಿ ಇರೋ ಸ್ಟಿಕ್ಕರ್ಗಳು ಕೊಡಬೇಕು. ಅದಕ್ಕೆ ಒಂದು ವೆಬ್ಸೈಟ್ ತೆಗಿಬೇಕು. ಇದಕ್ಕೆ ನಾವು 2-3 ಕಂಪನಿಯ ಜೊತೆ ಆಲ್ರೆಡಿ ಚರ್ಚೆ ಮಾಡಿದ್ದೇವೆ. 10 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾರೆ. ದಯಮಾಡಿ ನಿಮ್ಮ ಅನುದಾನದಡಿ ನಮ್ಮ ಮೈಸೂರು ವಕೀಲರ ಸಂಘ ರಾಜರ ಕೊಡುಗೆಯಿಂದ ಡಿಜಿಟಲ್ ಕರಣ ಆಗುತ್ತದೆ ಎಂದು ನಾವು ನಿಮಗೆ ಕೋರಿಕೆಯನ್ನು ಸಲ್ಲಿಸುತ್ತಿದ್ದೇವೆ. ಜೊತೆಗೆ ಮೈಸೂರಿನಲ್ಲಿ ಕಾನೂನು ಸಂಶೋಧನಾ ಕೇಂದ್ರ ಇಲ್ಲ. ಹಳೆಯ ಕಾಲೇಜುಗಳು ಮೈಸೂರಿನಲ್ಲಿದೆ. ಅದರಿಂದ ಕಾನೂನು ಸಂಶೋಧನಾ ಕೇಂದ್ರ ಜೊತೆಗೆ ನ್ಯಾಷನಲ್ ಲಾ ಸ್ಕೂಲ್ ಈ ನಮ್ಮ ದಕ್ಷಿಣ ಭಾಗಕ್ಕೆ ಬೆಂಗಳೂರಲ್ಲಿ ಬಿಟ್ಟರೆ ನ್ಯಾಷನಲ್ ಲಾ ಸ್ಕೂಲ್ ಇರೋದಿಲ್ಲ. ಇದು ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಬರುತ್ತೆ. ಅದರಿಂದ ಮೈಸೂರು, ಮಂಗಳೂರು, ಹಾಸನ, ಮಂಡ್ಯ, ಚಾಮರಾಜನಗರ ಈ ಜಿಲ್ಲೆಗಳಿಗೆ ಸೇರಿದಂಗೆ ನ್ಯಾಷನಲ್ ಸ್ಕೂಲ್ ನ ಕೇಂದ್ರ ಸರ್ಕಾರದಿಂದ ನೀವು ಒತ್ತಡ ಹಾಕಿ ಮಾಡಿಸ್ಕೊಡ್ಬೇಕು ಅಂತ ಕೇಳ್ತೇವೆ. ಜೊತೆಗೆ ಹೆದ್ದಾರಿಗಳಲ್ಲಿ ವಕೀಲರಿಗೆ ಟೋಲ್ ಶುಲ್ಕ ಇದು ನಮ್ಗೆ ಕಿರಿಕಿರಿ ಉಂಟು ಮಾಡಿದೆ. ಸುಮಾರು ಕಡೆ ಇದು ಗಲಾಟೆಗಳು ಆಗಿದೆ. ಅದರಿಂದ ಟೋಲ್ ಶುಲ್ಕವನ್ನ ವಕೀಲರಿಗೆ ಅವರು ಬಾರ್ ಕೌನ್ಸಿಲ್ ಇಂದ ಏನು ID ಕಾರ್ಡ್ ತೋರಿಸಿದ್ರೆ ವಿನಾಯಿತಿ ಕೊಡಿಸ್ಬೇಕು. ಅದನ್ನ ನೀವು ರಾಷ್ಟ್ರೀಯ ಹೆದ್ದಾರಿ ಮಂತ್ರಿಗಳ ಜೊತೆ ಮಾತಾಡಿ ಮಾಡಿಸ್ಬೇಕು ಅಂತ ಮೈಸೂರು ವಕೀಲರ ಸಂಘ ಕೋರ್ಕೊಳ್ಳುತ್ತೆ. ಜೊತೆಗೆ ನಮ್ಮಲ್ಲಿರುವ ಶೌಚಾಲಯಗಳು ಹಳೇ ಮಾದರಿ 20 ವರ್ಷದ ಹಿಂದೆ ಕಟ್ಟಿರೋದು. ಈಗ ಏರ್ಪೋರ್ಟ್ ಅಲ್ಲಿ ನೋಡ್ತೀವಿ ಶೌಚಾಲಯಗಳು, ರೈಲ್ವೆ ಸ್ಟೇಷನ್ ಅಲ್ಲಿ ನೋಡ್ತೀವಿ ಎಲ್ಲ ಆಟೋಮೆಟಿಕ್. ಈಗ ಬೆಂಗಳೂರು ವಕೀಲರ ಸಂಘದಲ್ಲೂ ಸಹ ಹೈಟೆಕ್ ಶೌಚಾಲಯ ನಿರ್ಮಾಣ ಆಗಿದೆ. ಅದು ನಿಮ್ಮ ವ್ಯಾಪ್ತಿಗೆ ಬರುತ್ತೆ. ದಯಮಾಡಿ ಹೈಟೆಕ್ ಶೌಚಾಲಯನ ಮೈಸೂರಿಗೆ ಮಂಜೂರು ಮಾಡಿ ಎಲ್ಲ ನಮ್ಮ ವಕೀಲರ ಆರೋಗ್ಯ ಕಾಪಾಡುತ್ತೆ ಅಂತ ತಮ್ಮಲ್ಲಿ ನಮ್ಮ ಮೈಸೂರು ವಕೀಲರ ಸಂಘ ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ